ಚಿಲ್ಲಿ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಹಾಯ್ ಫ್ರೆಂಡ್ಸ್, ಎಲ್ರದ್ದು ಊಟ ಆಯಿತಾ? ನಾನು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಚಿಲ್ಲಿ ಚಿಕನ್ ಗ್ರೇವಿ ಮಾಡುವ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಚಿಲ್ಲಿ, ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ, ಜೀರಿಗೆ, ಸ್ವಲ್ಪ ಕಾಳು ಮೆಣಸು. ಇವಾಗ ಚಿಕನನ್ನು ತೊಳೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಬೇಕು. ಒಟ್ಟಿಗೆ ಚಿಲ್ಲಿ 3 ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಈ ಪೇಸ್ಟನ್ನು ಹಾಕಬೇಕು. 5 ನಿಮಿಷ ಪೇಸ್ಟನ್ನು ಚೆನ್ನಾಗಿ ತಿರುಗಿಸ್ಬೇಕು. ಅದರದ್ದು ಹಸಿ ವಾಸನೆ ಹೋಗುವ ತನಕ ತಿರುಗಿಸ್ತಾನೆ ಇರಬೇಕು. ಇವಾಗ ತೊಳೆದು ಇಟ್ಟಿರುವ ಚಿಕನನ್ನು ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ನೀರು ಆ್ಯಡ್ ಮಾಡೋದೇನು ಬೇಡ. ಅದು ಚಿಕನ್ನು ಬೇಯುವಾಗಲೇ ನೀರೆಲ್ಲ ಅದರಲ್ಲೇ ಚಿಕನಲ್ಲೇ ನೀರು ಬಿಡ್ತದೆ. ಇದು ಚೆಂದ ನೀರೆಲ್ಲ ಫುಲ್ಲು ಡ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು. ಮತ್ತು ಬೇಕಾದಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಮತ್ತು 20 ಮಿನಿಟ್ಸ್ ಬೇಯಿಸಿದರೆ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇದು ಸಿಂಪಲ್ ಮೆಥಡು. ಇದರಲ್ಲಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಸೇರಿಸೋಣ. ಇದನ್ನು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಜೀರಿಗೆ ಮತ್ತು ಕಾಳು ಮೆಣಸು ಇದಕ್ಕೆ ಖಾರ ಆಡಿಸಿ ಹಾಕುವ ಅವಶ್ಯಕತೆ ಇಲ್ಲ. ಇದು ಸಿಂಪಲ್ಲಾಗಿ ಅರ್ಜೆಂಟಿಗೆ ಮಾಡುವ ಚಿಕನ್ ಗ್ರೇವಿ, ಚಿಲ್ಲಿ ಚಿಕನ್ ಗ್ರೇವಿ. ಫ್ರೆಂಡ್ಸ್, ಇದು ರೆಡಿ ಆಗಿದೆ ನಮ್ಮ ಗ್ರೇವಿ, ಚಿಲ್ಲಿ ಚಿಕನ್ ಗ್ರೇವಿ. ಕಾಯಿ ಹಾಕದೆ ಅರ್ಜೆಂಟಿಗೆ ಮಾಡುವ ಒಂದು ಗ್ರೇವಿ. ನೋಡಿ, ಚೆನ್ನಾಗಿದೆ ಚಿಕನ್ ಗ್ರೇವಿ. ನಮ್ಮ ಚಿಕನ್ ರೆಡಿಯಾಗಿದೆ. ಇವಾಗ ಇದನ್ನು ಬಟ್ಟಲಿಗೆ ಹಾಕ್ತಿದ್ದೀನಿ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನು ಚಪಾತಿ, ಪೂರಿ. ನಾನು ರಾಗಿ ದೋಸೆ ಮಾಡಿದ್ದೇನೆ, ಯಾಕಂದರೆ ಚಿಕನ್ ಸ್ವಲ್ಪ ಉಷ್ಣ, ಹಾಗೆ ರಾಗಿ ದೋಸೆ ಮಾಡಿದ್ದೇನೆ. ಮಕ್ಕಳಿಗೆ ಕೂಡ ರಾಗಿ ದೋಸೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ಚಿಕನ್ ಗ್ರೇವಿ ಮತ್ತು ರಾಗಿ ದೋಸೆ ರೆಡಿಯಾಗಿದೆ. ನನ್ನ ವಿಡಿಯೋ ನೋಡಿ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.